ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ, ಇವತ್ತು ಮಾವಿನ ಹಣ್ಣಿನಿಂದ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗೆ ಈ ಒಂದು ರೆಸಿಪಿನ ಪಕ್ಕ ಟ್ರೈ ಮಾಡಲೇಬೇಕು. ಅಷ್ಟು ಟೇಸ್ಟಿಯಾಗಿರುತ್ತೆ. ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ಪಲ್ಪ್ ತಗೊಳ್ಬೇಕಲ್ಲ, ಹಾಗಾಗಿ ನಾನು ಕಟ್ ಮಾಡಿದ ರೀತಿನ ಕಟ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ 2 ಮಾವಿನ ಹಣ್ಣನ್ನು ತೊಗೊಂಡ್ಬಿಟ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂತ ಅಂದರೆ ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಅರ್ಧ ಲೀಟ್ರ್ ಹಾಲನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನೈಸಾಗಿ ರುಬ್ಕೊಂಬರಬೇಕು. ಈಗ ಅರ್ಧ ಲೀಟರ್ ಹಾಲು ಅಂದರೆ 1/4 ಲೀಟರ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಇದನ್ನು ನೋಡಿ, ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಗಟ್ಟಿ ಆಗೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಆಗೋವರೆಗೂ ಕುದಿಸ್ಕೋಬೇಕು, ಹಾಗಾದರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಮಾವಿನ ಹಣ್ಣಿನ ಪಲ್ಪಿಗೂ ಹಾಕ್ಕೊಂಡಿದ್ದೀನಿ, ಇಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಶುಗರ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಮಾವಿನ ಹಣ್ಣು ಸ್ವೀಟ್ ಇದ್ದರೆ ಸ್ವಲ್ಪ ಶುಗರ್ನ ಕಡಿಮೆ ಮಾಡ್ಕೊಳ್ಳಿ. ನಾನೀಗ ಇದಕ್ಕೆ ಬಾದಾಮ್ ಪೌಡ್ರನ್ನ 1 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಂಡು ಮತ್ತೆ ಈಗೇನು ಕುದಿಯೋಕ್ಕಿಟ್ಟಿದ್ವಲ್ಲ ಹಾಲು, ಅದಕ್ಕೇ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಗಂಟು ಇರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕಲಿಸ್ಕೊಂಡಿದ್ದಾಯಿತು. ಈ ಮಿಶ್ರಣನ ಹಾಕ್ಕೊಂಡ್ಬಿಟ್ಟು ಮತ್ತೆ 1-2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಪಕ್ಕನೇ ಟ್ರೈ ಮಾಡಬೇಕು ನೀವು. 3 ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಇಷ್ಟು ಟೇಸ್ಟಿಯಾಗಿರೋ ಮಾವಿನ ಹಣ್ಣಿನ ಐಸ್ ಕ್ರೀಮ್ ರೆಡಿ ಆಗುತ್ತೆ ಅಂತಂದರೆ ಯಾಕೆ ಮಾಡಬಾರ್ದು ಹೇಳಿ. ಈಗ ಇದು ನೋಡಿ, ಇಷ್ಟು ಅರ್ಧ ಲೀಟ್ರ್ ಹಾಲು ಕಡಿಮೆ ಆಗಿದೆ. ಈಗ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ನಾವೇನು ಪಲ್ಪನ್ನು ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಮಿಶ್ರಣನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಮತ್ತು ಹಾಲನ್ನು ಈ ಮಿಶ್ರಣನೂ ಮತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬರಬೇಕಾಗತ್ತೆ. ನೋಡಿ, ಪಲ್ಪ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿದರೆ ಈ ಪಲ್ಪೇ ತಿನ್ನಬೇಕು ಅಂತ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿದೆ. ಈಗ ಹಾಲನ್ನು ಕೂಲ್ ಡೌನ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಿಮ್ಮ ಕಡೆ ಫ್ರಿಜ್ ಇಲ್ಲ ಅಂದರೆ ಹಾಗೆ ಕೂಲ್ ಆಗೋಕ್ಕೆ ಬಿಟ್ಬಿಡಿ. ನೋಡಿ, ಈಗ ಇದು ಕೂಲ್ ಆಗಿದೆ. ಇದನ್ನು ಈಗ ಅದೇನು ಜಾರಲ್ಲಿ ಪಲ್ಪ್ ಇತ್ತಲ್ಲ, ಅದಕ್ಕೇ ಎಲ್ಲ ಹಾಲನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ. ನಾನು ಏನು ಎಲ್ಲದನ್ನು ಹಾಕೋಕ್ಕಾಗಿಲ್ಲ ಅಂತ ಒಂದು ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಗ್ರೈಂಡ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಐಸ್ ಮೌಲ್ಡಿಗೆ ಹಾಕಬೇಕಾಗತ್ತೆ. ನಿಮ್ಮ ಹತ್ರ ಐಸ್ ಮೌಲ್ಡ್ ಇಲ್ಲ ಅಂತಂದರೆ ಚಿಕ್ಕದಾಗಿರೋ ಕಪ್ಪಲ್ಲಿ ಆದರೂ ಹಾಕ್ಕೋಬೋದು, ಇಲ್ಲ ದೊಡ್ಡ ಗ್ಲಾಸ್ಗಾದರೂ ಹಾಕ್ಕೊಳ್ಬೋದು. ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ಹಾಕ್ಕೊಳ್ಳಿ. ನನ್ನ ಕಡೆ ಐಸ್ ಮೌಲ್ಡ್ ಇತ್ತು, ಹಾಗಾಗಿ ಐಸ್ ಮೌಲ್ಡಿಗೆ ಹಾಕ್ಕೊಂಡಿದ್ದೀನಿ. ಸರಿ, ಟ್ರೈ ಮಾಡಿ. ಪಕ್ಕ ಹೊರಗಿನ ಐಸ್ ಕ್ರೀಮ್ ತಿನ್ನೋದನ್ನೇ ಬಿಡ್ತೀರಾ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.